ಪೊನ್ನಂಪೇಟೆ ತಾಲೂಕಿನ ಮಾಪಿಳ್ಳೆತೋಡು ಗ್ರಾಮದಲ್ಲಿ ಆಲೀರ ಕುಟುಂಬಸ್ಥರ ಜಾಗದಲ್ಲಿ ನಡೀತಾ ಇರುವ 2ನೇ ವರ್ಷದ ಕೊಡವ ಮುಸ್ಲಿಂ ಕುಟುಂಬ ತಂಡಗಳ ನಡುವಿನ ಆಲೀರ ಕಪ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮುಖ್ಯ ಅತಿಥಿಯಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಪಾಲ್ಗೊಂಡಿದ್ದರು. ಈ ಸಂದರ್ಭ ಕ್ರೀಡಾಭಿಮಾನಿಗಳ ಕೋರಿಕೆ ಮೇರೆಗೆ ಆಲೀರ ಕುಟುಂಬದ ತಕ್ಕ ಮುಖ್ಯಸ್ಥರಾದ ಆಲೀರ ಎರ್ಮು ಹಾಜಿಯವರು ಮಾಡಿದ ಬಾಲಿಂಗ್ಗೆ ಬ್ಯಾಟ್ ಬೀಸುವ ಮೂಲಕ ಶಾಸಕ ಎಸ್ ಪೊನ್ನಣ್ಣ ಅವರು ನೆರೆದಿದ್ದ ಕ್ರೀಡಾಭಿಮಾನಿಗಳ ಮೆಚ್ಚುಗೆಗೆ ಪಾತ್ರರಾದರು. ಆಲಿನ ಫ್ಯಾಮಿಲಿ ಕ್ರಿಕೆಟ್ ಫೆಸ್ಟ್ 2025 ಸುಂದರ ಕ್ರೀಡಾಕೂಟ 8 ದಿವಸಗಳವರೆಗೆ ನೆಲೆನಿಲ್ಲುವಂತಹ ಸುಂದರ ಅರ್ಥಪೂರ್ಣವಾಗಿರತಕ್ಕಂತಹ 8 ದಿವಸಗಳ ಕ್ರಿಕೆಟ್ ಜಾತ್ರೆ. ಇದೇ ಸಂದರ್ಭ ಆಲೀರ ಕುಟುಂಬಸ್ಥರಿಂದ ಶಾಸಕ ಎಸ್ ಪೊನ್ನಣ್ಣ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಸಕ ಎಸ್ ಪೊನ್ನಣ್ಣ, ಕೊಡಗಿನಲ್ಲಿ ವಿವಿಧ ಸಮುದಾಯ ಬಾಂಧವರು ಕೌಟುಂಬಿಕ ಕ್ರೀಡಾಕೂಟವನ್ನು ಏರ್ಪಡಿಸ್ತಾ ಇರುವುದು ವಿಶೇಷವಾಗಿದೆ. ಇಂತಹ ಕೌಟುಂಬಿಕ ಕ್ರೀಡಾಕೂಟಗಳ ಏರ್ಪಾಡು ಮಾಡುವುದರಿಂದ ಕುಟುಂಬಗಳು ಒಂದೆಡೆ ಕಲೆಯಲು ಸಹಕಾರಿಯಾಗುತ್ತೆ ಎಂದರು. ನಾನು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತೇಳಿ ಬೆಂಗಳೂರಿಗೆ ಬಂದು ಕೆಲವು ಗೌರವಾನ್ವಿತ ಸಚಿವರ ಸಮ್ಮುಖದಲ್ಲಿ ಲೋಗೋವನ್ನು ಬಿಡುಗಡೆ ಮಾಡಿದಂಥ ಸಂದರ್ಭ, ಎಲ್ಲ ಕುಟುಂಬದ ಹಿರಿಯರು 22ನೇ ತಾರೀಕು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಮಗೆ ಹೇಳಿದ್ದರು. ನಾನು ಕೂಡ ಅವತ್ತು ಇಲ್ಲಿ ಬಂದು ಭಾಗವಹಿಸಬೇಕು ಅಂತ ಹೇಳುವಂಥ ಭಾಳ ಆಸಕ್ತಿ ಮತ್ತು ಉತ್ಸಾಹದಲ್ಲಿದ್ದೆ. ಆದರೆ ಕಾರಣಾಂತರಗಳಿಂದ ನಮ್ಮ ರಾಜ್ಯದ ಹಿರಿಯ ಸಚಿವರು, ಮಾಜಿ KPCC ಅಧ್ಯಕ್ಷರಾದಂಥ ಜಿ ಪರಮೇಶ್ವರ್ ಗೃಹ ಸಚಿವರು ಅವರು ಮಡಿಕೇರಿಗೆ ಬರ್ತಾಯಿದ್ದೀನಿ, ನೀನು ನನ್ನ ಜೊತೆಗೆ ಬರಬೇಕು ಅಂತ ಹೇಳಿದರು. ಅದರಿಂದ ನಾನು ಅವರ ಜೊತೆ ಬಂದು ಅವರು ನಮ್ಮ ಹಿರಿಯ ನಾಯಕರಾದಂಥ ಮುಟ್ಟು ಚೆಂಗಪ್ಪನವರ ನಿಧನವನ್ನು ಅವರ ಮನೆಗೆ ಭೇಟಿಯನ್ನು ಕೊಟ್ಟು ನಂತರ ಹಾಕಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವತ್ತು ಮಡಿಕೇರಿಯಲ್ಲಿ ಉಳ್ಕೊಂಡು ಮಾರನೇ ದಿನ ಹೊರಟರು. ಅದರಿಂದ ನಾನು ಅವ್ರ ಜೊತೆ ಬರಬೇಕಾದ್ರಿಂದ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಅದರಿಂದ ಅವತ್ತಿನಿಂದ ಬರಲೇಬೇಕು ಇಲ್ಲಿಗೆ ಅಂಥೇಳಿ ಆಯೋಜಕರ ಜೊತೆ ಒಂದು ಸಮಯವನ್ನು ನಿಗದಿ ಮಾಡಿ ಇವತ್ತು ಬರಲಿಕ್ಕೆ ಅವಕಾಶ ಆಯಿತು. ನಮಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಈ ಒಂದು ಹಾಕಿ ಹಬ್ಬದಲ್ಲಿ ಕಳೆದ ವರ್ಷ ಚಾಮ್ಯಾಲನ್ನಿತ್ತು ಅಲ್ವಾ, ಚಾಮ್ಯಾಲನ್ನಲ್ಲಿ ಕೂವೆಲ್ಲರ ಕಪ್ ಅಲ್ಲಿ ನಾನು ಫೈನಾನ್ಸ್ನಲ್ಲಿ ಕೂಡ ಭಾಗವಹಿಸಿದ್ದೆ. ಬಹಳ ಹೆಚ್ಚು ಉತ್ಸಾಹದಿಂದ ಕ್ರೀಡೆ ಸ್ಪರ್ಧೆ ನಡೀತು. ಅದೇ ರೀತಿ ಆಲೀರ ಕಪ್ ಕೂಡ ನಡೀಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಮತ್ತು ಇದೊಂದು ಕೊಡಗಿನಲ್ಲಿ ಒಂದು ವಿಶೇಷವಾದಂಥ ಸಂಪ್ರದಾಯ. ಕೊಡುವ ಜಮ್ಮ ಮುಸಲ್ಮಾನರು ಸೇರಿ ಅವರ ಕುಟುಂಬಸ್ಥರಂತ ಜೊತೆ ಆಡುವಂಥದ್ದು, ಕೊಡುವ ಸಮುದಾಯದವರು ಅವರ ಕುಟುಂಬಸ್ಥರ ಜೊತೆ ಆಟ ಆಡುವಂಥದ್ದು, ಅರೆಭಾಷೆ ಗೌಡ ಸಮುದಾಯದವರು ಅವರ ಕುಟುಂಬಸ್ಥರು ಇವರೆಲ್ಲರಿಗೂ ಕೂಡ ಕುಟುಂಬಗಳ ಹೆಸರಿದೆ. ಹಾಗೆ ನಿನ್ನೆ ನಾನು ಸವಿತಾ ಸಮಾಜದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ, ಅಮ್ಮ ಕೊಡುವ ಕ್ರೀಡಾಕೂಟದಲ್ಲಿ ಎಲ್ಲರೂ ಕೂಡ ಆಂತರಿಕ ಕುಟುಂಬಸ್ಥರ ಮಧ್ಯದಲ್ಲಿ ಕ್ರೀಡಾಕೂಟವನ್ನು ಆಯೋಜಿಸಿ ಭಾಳ ಸಂಭ್ರಮದಿಂದ ಆಚರಣೆಯನ್ನು ಮಾಡಿ ಒಂದು ರೀತಿಯಾಗಿ ಅವರೆಲ್ಲ ದೊಡ್ಡ ದೊಡ್ಡ ಕುಟುಂಬಸ್ಥರು ಬೇರೆ ಬೇರೆ ಭಾಗದಿಂದ ಬಂದು ಒಂದು ಸಂಗಮಕ್ಕೆ ಅವಕಾಶವನ್ನು ಮಾಡಿಕೊಡುವಂಥ ಒಂದು ಕ್ರೀಡಾಕೂಟ. ಅದರಿಂದ ಇದು ಎಷ್ಟು ವಿಜೃಂಭಣೆಯಿಂದ ತಾವು ಆಯೋಜಿಸ್ತೀರೋ ಅಷ್ಟು ಕೂಡ ಒಳ್ಳೆಯದು. ಅದಕ್ಕೆ ತಮಗೆಲ್ಲರಿಗೂ ಅಭಿನಂದನೆಗಳು. ಹಾಗೆಯೇ ನಾವು ಗ್ರಾಮೀಣ ಭಾಗದಲ್ಲಿ ಕ್ರೀಡೆಯನ್ನು ಒತ್ತು ಕೊಡಬೇಕು, ಪ್ರೋತ್ಸಾಹ ಕೊಡಬೇಕು ಅಂತ ನಾವೆಲ್ಲ ಕೂಡ ಮಾತಾಡ್ಕೊಳ್ತೇವೆ. ಆಲೀರ ಕುಟುಂಬಸ್ಥರ ತಕ್ಕ ಮುಖ್ಯಸ್ಥರಾದ ಎರ್ಮು ಹಾಜಿ ಮಾತನಾಡಿ, ಕ್ರೀಡಾಕೂಟದಲ್ಲಿ ವಿಜೇತ ತಂಡಕ್ಕೆ 1 ಲಕ್ಷ ನಗದು, ದ್ವಿತೀಯ ಸ್ಥಾನ ಪಡೆಯುವ ತಂಡಕ್ಕೆ 50,000 ನಗದು ಮತ್ತು ತೃತೀಯ ಸ್ಥಾನ ಪಡೆಯುವ ತಂಡಕ್ಕೆ 30,000 ನಗದು ಬಹುಮಾನ ನೀಡಲಾಗುತ್ತದೆ ಎಂದರು. ಎಲ್ಲರಿಗೂ ನಮಸ್ಕಾರ. ನಮ್ಮ ಆಲೀರ ಕುಟುಂಬದ ಕ್ರಿಕೆಟ್ ಮ್ಯಾಚು
ಕಳೆದ ವರ್ಷ ಕುವಲೆಯವರ ಕಪ್ಪು ಮುಗಿದ ನಂತರ ನಾವು ಆ ಫ್ಲ್ಯಾಗನ್ನು ತಂದು ನಮ್ಮ ಬಣ್ಣನ ಮುಖಾಂತರ ವಿಜೃಂಭಣೆಯಿಂದ ನಡಿಬೇಕು ಅಂತ ಇತ್ತು. ನಾವು ಅದನ್ನು ಮಾಡಿದ್ದೀವಿ. ಇಲ್ಲಿ ಬಂದಂಥ ಕ್ರೀಡಾಪಟುಗಳಿಗೂ ಮಾಧ್ಯಮದವರಿಗೂ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸುತ್ತಾ, ನಮ್ಮ ಆಟೋಟಗಳ 4ನೇ ತಾರೀಕಿನವರೆಗೆ ಸುಮಾರು 70 ಟೀಮಿನವರು ಭಾಗವಹಿಸುತ್ತಾರೆ. ಅದರಲ್ಲಿ ಯಾರು ಪಂದ್ಯಾವಳಿಯಲ್ಲಿ ಶ್ರೇಷ್ಠರು ಅಂತ ಹೇಳಿದರೆ ಅವರಿಗೂ ಬಹುಮಾನ ವಿತರಣೆ ಸಮೇತ 1 ಲಕ್ಷ ರೂಪಾಯಿ ಅವರಿಗೂ, 2ನೇ ಬಹುಮಾನ 55,000, 3ನೇ ಬಹುಮಾನ 33,000 ಇದು ಕೊಡುವ ನಮ್ಮ ಆಲಿರ ಫ್ಯಾಮಿಲಿಯವರು ಆಯೋಜಿಸಿದ್ದೀವಿ. ಆದ್ದರಿಂದ ಈಗ ಈ ಸಭೆಯಲ್ಲಿ ಬಂದ ಎಲ್ಲ ಕ್ರೀಡಾಪಟುಗಳಿಗೂ ಕ್ರೀಡಾಭಿಮಾನಿಗಳಿಗೂ ನಾನು ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಈ ಸಂದರ್ಭ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೀದೇರಿರ ನವೀನ್, ಆಲಿರ ಕುಟುಂಬದ ತಕ್ಕ ಮುಖ್ಯಸ್ಥರಾದ ಕುಟ್ಟಿ ಅಲಿ, ಆಲಿರ ಕುಟುಂಬದ ಸೇವಾ ಸಂಘದ ಅಧ್ಯಕ್ಷ ಪವಿಲ್ ಉಸ್ಮಾನ್, ಕೊಡವ ಜಂಬಾ ಮುಸ್ಲಿಂ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಧ್ಯಕ್ಷ ಕುವೇಲರ ಅನೀಸ್, ಬಾಪಿಳ್ಳೆತೋಡು ಕಲ್ಲಾಯಿ ಜುಂಬಾ ಮಸೀದಿ ಅಧ್ಯಕ್ಷ ಆಲಿರ ಪಿ ಅಲಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ವರದಿ ಚಂಪಾ ಗಗನ, ಪೊನ್ನಂಪೇಟೆ.